ಕುಟುಂಬದಲ್ಲಿದ್ದಾಗ ಇಲ್ಲೂ ಅದ ಪರಿಸ್ಥಿತಿ ಅದ. ಅದಕ್ಕಾಗಿ ಈ ಆರ್ಥಿಕ ಫಂಡನು ಬರ್ಲಿಕ್ಕೆ ಶುರು ಆಗ್ತವೆ, ಸಪ್ರೇಟ್ ಆತ್ಮ ಇನ್ನೂ ಹೆಚ್ಚು ಬರ್ತಾವೆ. ಅದಕ್ಕಾಗಿ ಅಲ್ಲಿಯವರೆಗೆ ಮಾತ್ರ ಇದನ್ನು ಮುಂದುವರಿಸ್ರಿ ಅಂತೇಳಿ ರಾಜ್ಯಪಾಲರು ಗೈಡ್ ಮಾಡಿದ್ದಾರೆ. ಆ ಗೈಡ್ ಮಾಡಿದ್ರಲ್ಲೂ ಅರ್ಥವಾದ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕಿಂತಲೂ ತೆಕ್ಕಾಡೋಕ್ಕಿಂತಲೂ ಅಥವಾ ಏನಪ್ಪ ಜಗಾಡೋಕ್ಕಿಂತಲೂ ಅದನ್ನು ಸಂಕ್ಷಿಪ್ತವಾಗಿ ಬಗೆಹರಿಸ್ಕೊಂಡು ಸಪ್ರೇಟಾಗಿ ಮಾಡ್ಕೊಂಡು ಹೋಗುವಂಥ ಒಂದು ಕೆಲಸ ಈಗ ನಡಿಬೇಕಾಗಿದೆ. ಅದು ನಡೀತದೆ ಅನ್ನೋದು ವಿಶ್ವಾಸದ. ಬಟ್ ಇನ್ನೂ ಅದು ಸಹಿತ ಸ್ವಲ್ಪ ಇನ್ನೂ ಈ ಪ್ರೊಟೆಸ್ಟ್ ಅಂದರೆ ವಿರೋಧ ಹೋರಾಟ ನಡೀತಾ ಇದೆ. ಅದು ಹಿಂಗಲ್ರಿ, ಮಳೆ ನಿಂತವರು ನಿಲ್ಲದ ಮಳೆಯ ಹನಿಯ ಕಾಟ ಅಂತೇಳಿ ಹಂಗೆ ಇದೇನೋ ನಿಲ್ಲುವ ಹಂತಕ್ಕೆ ಬಂದದ, ಮುಗೀತದ ಅನ್ನೋ ವಿಶ್ವಾಸ. ಇನ್ನು ನೋಡ್ಬೇಕು ಯಾವ ರೀತಿಯಾಗಿ ರೂಪ ತೊಗೊಳ್ತದ. ರಾಜ್ಯಪಾಲಷ್ಟು ಆಶ್ವಾಸನೆ ಕೊಟ್ಟ ಮೇಲೂ ಮಾಡ್ಕೊಡು ಅಂತ ಹೇಳಿದ ಮೇಲೂ ಮುಂದುವರಿತದನ. ಇನ್ನೂ ಇದರಲ್ಲಿ ಏನು ಪ್ರಾಬ್ಲಮ್ಗಳು ಇದ್ದಾವೆ ಅನ್ನೋದು ದಿನ ಹೋದ ಗೊತ್ತಾಗ್ತದೆ. ಬಟ್ ಈ ಹೋರಾಟಗಳು ಈಗಂತೂ ಧಾರವಾಡ ಪ್ರತ್ಯೇಕ ಆಗಲೇಬೇಕಿರುವಂಥ ಹೋರಾಟ ಸತ್ಯ. ಅದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದು ಸಹಿತ ಅಷ್ಟೇ ಸತ್ಯದ. ಹೀಗಾಗಿ ಒಂದು ವಿಷಯವನ್ನು ಭಾಳಷ್ಟು ಇಳಿಯೋಕ್ಕಿಂತಲೂ ಏನು ದೊಡ್ಡ ಸಮಯ ಅಲ್ಲ, 2027 ಮಾರ್ಚ್ ಬಂದೇ ಬರ್ತದೆ. ಯಾಕಂದ್ರೆ ಈಗ ಜನಸಂಖ್ಯೆ ಆದ್ರ ಮೇಲೆ ಜನಸಂಖ್ಯೆ ಹೆಚ್ಚಾದಾಗ ವಾರ್ಡ್ಗಳು ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಎಲ್ಲದಕ್ಕೂ ಇವತ್ತೇನಪ್ಪ ಅಂದ್ರೆ ಈಗ ನಾವು ಹೇಳ್ತಿಲ್ಲ ಆರಂಭದಲ್ಲಿ ಡಿಸೆಂಟ್ರಲೈಸ್ ಪವರ್ ಎಲ್ಲರಿಗೂ ಈ ಒಂದು ಅಧಿಕಾರ ವಿಕೇಂದ್ರೀಕರಣವಾಗೋದ್ರಿಂದಾಗಿ ಎಲ್ಲರಿಗೂ ಗುಡ್ ಗವರ್ನೆನ್ಸ್ ಸಿಗೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ. ಮತ್ತು ಇನ್ನು ಉಳಿದಂತೆ ನಮಗೂ ಗೊತ್ತಿದ್ದ ವಿಷಯದ ಭ್ರಷ್ಟಾಚಾರ ಆಗಲಿ, ಮತ್ತೊಂದಾಗಲಿ, ಮುಗಿದೊಂದಾಗಲಿ, ನಾವು ಬಯಸ್ತಾ ಕೆಲವೊಂದು ಕೆಲಸಗಳು ಆಗದೇ ಇದ್ದಾಗ ಅದ್ರ ಬಗ್ಗೆ ನಮ್ಮ ಅಸಮಾಧಾನ ಆಗಲಿ, ಇವೆಲ್ಲ ನಿರಂತರ ಇದ್ದಿದ್ದೂ ಅವು ಎಲ್ಲ ಕಡೆ ಅಷ್ಟು ಸುಲಭ ಹೋಗುವಂಥವಲ್ಲ. ಅದನ್ನು ದಿನ ಹೋದಾಗ ಬಗೆಹರಿಸ್ಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ. ಅನಿವಾರ್ಯತೆಗಳು ಬರ್ತಾವೆ. ಏನೋ ಇರಲಿ, ಧಾರವಾಡಕ್ಕೆ ಪ್ರತ್ಯೇಕ